ನಮಸ್ತೆ, ವೆಲ್ಕಮ್ ಟು ಮಂಜೂಸ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಅಕ್ಕಿ ರೊಟ್ಟಿ ಮಾಡೋಣ ಅಂತ ಇಲ್ಲಿ ನಾನು ಅರ್ಧ ಕೆ ಜಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 3 ಸೌತೆಕಾಯಿನ ತುರಿದಿಟ್ಕೊಂಡಿದ್ದೀನಿ, 4ರಿಂದ 5 ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಕಾಯಿ ತುರಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 1 ಸೇರಷ್ಟು ಅಕ್ಕಿ ಹಿಟ್ಟು ತೊಗೊಂಡು ತುರಿದಿಟ್ಟಿರೋ ಕ್ಯಾರೆಟ್ ತುರಿ, ಸೌತೆಕಾಯಿ ತುರಿ ಮತ್ತು ಈರುಳ್ಳಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನಾನು 1 ಕೆ ಜಿಗೆ ಇಲ್ಲಿ ಅರ್ಧ ಕೆ ಜಿಗೂ ಜಾಸ್ತಿ ಈರುಳ್ಳಿನ ಉಪಯೋಗಿಸಿದ್ದೀನಿ. 3/4 ಕೆ ಜಿಯಷ್ಟು ಇತ್ತು ಅಂದ್ಕೊಳ್ಳಿ. ಸ್ವಲ್ಪ ಈರುಳ್ಳಿ, ಕ್ಯಾರೆಟ್ ತುರಿ ಮತ್ತು ಸೌತೆಕಾಯಿ ತುರಿ, ಇದು ವಾದಕ್ಕಿ ಎಲ್ಲ ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಜೀರಿಗೆ ಸೇರಿಸ್ಕೊಳ್ಳಿ ನಿಮಗೆ ಬೇಕು ಅಂದರೆ. ನಾನು ಜೀರಿಗೆ, ವಾದಕ್ಕಿ ಎರಡೂ ಸೇರಿಸ್ಕೊಂಡಿದ್ದೀನಿ. ಘಮ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ಸಬ್ಸಿಗೆ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕೆ ಜಿಗೆ ಕಾಯಿ ತುರಿ ಎಲ್ಲ ಜಾಸ್ತಿ ಆಗಿತ್ತು, ಮತ್ತು ಇನ್ನು ಅರ್ಧ ಕೆ ಜಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ನಮ್ಮ ಮನೇಲಿ ನಾವು 6 ಜನ ಇರ್ತೀವಿ, ಹಂಗಾಗಿ ನಾನು ಸ್ವಲ್ಪ ಜಾಸ್ತಿ ಕಲಸಿಟ್ಕೊಂಡಿದ್ದೀನಿ. ಉಳ್ಕೊಂಡ್ರೆ ಇರುತ್ತೆ, ಬೆಳಗ್ಗೆಗೆ ಬೇಕಿದ್ದರೆ ಮಾಡ್ಕೊಬೋದು ಅಂತ. ರಾತ್ರಿ ತಿಂಡಿಗೆ ಅಂತ ನಾನೆಲ್ಲನೂ ಸೇರಿಸಿ ಮಿಕ್ಸ್ ಮಾಡಿ ಕಲಿಸ್ಕೊಂಡೆ. ತುಂಬ ಚೆನ್ನಾಗಿರುತ್ತೆ ರೊಟ್ಟಿ. ಬಳಿಯೋ ರೊಟ್ಟಿಗಿನ್ನ ಈ ರೊಟ್ಟಿನೂ ಚೆನ್ನಾಗಿ ಬರುತ್ತೆ. ಬಳಿಯೋ ರೊಟ್ಟಿ ಇನ್ನೂ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬರಲ್ಲ ಅಂತ ಏನಲ್ಲ. ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನು ಫಸ್ಟು ಕ್ಯಾರೆಟ್ ತುರಿ, ಸೌತೆಕಾಯಿ ತುರಿ, ಈರುಳ್ಳಿ ಎಲ್ಲ ನೀರು ಬಿಡೋದ್ರಿಂದ ಆ ನೀರನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ನಮಗೆ ಬೇಕು ಅನಿಸಿದ್ರೆ ನೀರು ಸೇರಿಸಿ ಈ ಹದಕ್ಕೆ ಕಲಿಸ್ಕೋಬೇಕು. ನಾವು ಈ ಥರ ರೆಡಿ ಮಾಡಿದಾಗ ಹಿಂಗೆ ತಟ್ಟಿದ್ರೆ ರೊಟ್ಟಿ ಬರೋ ಥರ 10 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕಿಟ್ಟು ನಾನು ಅದಕ್ಕೊಂದು ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಒಂದು ಪೇಪರ್ ತೊಗೊಂಡು ಪೇಪರ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಉಂಡೆ ಕಟ್ಕೊಂಡು ರೊಟ್ಟಿನ ತಟ್ತಾಯಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬಂದಿತ್ತು. ಬರೀ ಕಾಯಿ ಚಟ್ನಿ ಇದ್ದರೂ ನಡೆಯುತ್ತೆ, ಮೊಸರಲ್ಲಿ ಬೇಕಿದ್ದರೂ ತಿನ್ಬೋದು. ನಾನು ಇದಕ್ಕೆ ಒಂದು ಟೊಮೊಟೊ ಗೊಜ್ಜು ಕೂಡ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನನ್ನ ವಿಡಿಯೋದಲ್ಲಿ ಇರೋದ್ರಿಂದ ನಾನು ಅದನ್ನು ಹಾಕಲಿಲ್ಲ. ಈ ಥರ ತಟ್ಬಿಟ್ಟು ಹೆಂಚು ಮೇಲೆ ಹಾಕಿ ಬೇಯಿಸ್ಕೊಬೇಕು. ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ಅಕ್ಕಿ ರೊಟ್ಟಿ ತುಪ್ಪದ ಜೊತೆ ತಿನ್ಬೋದು, ಉಪ್ಸಾರು ಖಾರದ ಜೊತೆ ತಿನ್ಬೋದು, ಮಾವಿನಕಾಯಿ ಉಪ್ಪಿನಕಾಯಿ ಜೊತೆ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.